ನಮಸ್ಕಾರ ಗೆಳೆಯರೇ, 2026ರ ಐಪಿಎಲ್ನ ಆರ್ಸಿಬಿ ಮತ್ತು ಗುಜರಾತ್ ಟೈಟಾನ್ಸ್ ನಡುವಿನ ಪಂದ್ಯ ಕೇವಲ ಆಟದಿಂದ ಮಾತ್ರವಲ್ಲ, ಒಂದು ದೊಡ್ಡ ವಿವಾದದಿಂದ ಸುದ್ದಿಯಲ್ಲಿದೆ. ರಜತ್ ಪಾಟಿದಾರ್ ಅವರ ಆ ಒಂದು ವಿಕೆಟ್ ಈಗ ಇಡೀ ಕ್ರಿಕೆಟ್ ಲೋಕದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಏನಿದು ಘಟನೆ? ಬನ್ನಿ ನೋಡೋಣ. ಪಂದ್ಯದ 8ನೇ ಓವರ್ನಲ್ಲಿ ಅರ್ಷದ್ ಖಾನ್ ಎಸೆದ ಚೆಂಡನ್ನು ರಜತ್ ಪಾಟಿದಾರ್ ಪುಲ್ ಮಾಡಲು ಪ್ರಯತ್ನಿಸಿದ್ರು. ಅಲ್ಲಿ ಫೀಲ್ಡಿಂಗ್ ಮಾಡುತ್ತಿದ್ದ ಜೇಸನ್ ಹೋಲ್ಡರ್ ಡೈವ್ ಹೊಡೆದು ಕ್ಯಾಚ್ ಪಡೆದರು. ಆದರೆ ಆ ಚೆಂಡು ನೆಲಕ್ಕೆ ತಗುಲಿದೆಯೇ ಎಂಬ ಗೊಂದಲ ಅಲ್ಲೇ ಶುರುವಾಯಿತು. ಮತ್ತೊಂದೆಡೆ ಕಗಿಸೋ ರಬಾಡ ಕೂಡ ಕ್ಯಾಚ್ಗಾಗಿ ಓಡಿ ಬಂದಿದ್ರು. ಇಬ್ಬರ ನಡುವೆ ಸಣ್ಣ ಡಿಕ್ಕಿ ಕೂಡ ಸಂಭವಿಸುವಂತಿತ್ತು. ರಿಪ್ಲೇನಲ್ಲಿ ನೋಡಿದಾಗ ಚೆಂಡು ನೆಲಕ್ಕೆ ತಗುಲಿರುವಂತೆ ಕಂಡರೂ ಥರ್ಡ್ ಅಂಪೈರ್ ಮಾತ್ರ ಆನ್ ಫೀಲ್ಡ್ ನಿರ್ಧಾರವನ್ನೇ ಎತ್ತಿ ಹಿಡಿದು ಪಾಟಿದಾರ್ಗೆ ಔಟ್ ನೀಡಿದರು. ಇದು ಆರ್ಸಿಬಿ ಕ್ಯಾಂಪ್ ಅನ್ನು ಕೆರಳಿಸಿತು. ವಿರಾಟ್ ಕೊಹ್ಲಿ ಮತ್ತು ಕೋಚ್ ಆಂಡಿ ಫ್ಲವರ್ ಮೈದಾನದಲ್ಲೇ ಅಂಪೈರ್ ಜೊತೆ ಸುದೀರ್ಘ ಚರ್ಚೆ ನಡೆಸಿದ್ದು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕ್ರಿಕೆಟ್ನ ಕಾನೂನು ಲಾ 33.3 ಏನು ಹೇಳುತ್ತೆ ಗೊತ್ತಾ? ಒಬ್ಬ ಫೀಲ್ಡರ್ ಚೆಂಡಿನ ಮೇಲೆ ಮತ್ತು ತನ್ನ ಚಲನೆಯ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸುವವರೆಗೆ ಕ್ಯಾಚ್ ಪೂರ್ಣವಾಗುವುದಿಲ್ಲ. ಅಲ್ಲಿಯವರೆಗೆ ಚೆಂಡು ನೆಲಕ್ಕೆ ತಾಗಬಾರದು. ಆದರೆ ಇಲ್ಲಿ ಹೋಲ್ಡರ್ ನಿಯಂತ್ರಣಕ್ಕೆ ಬರುವ ಮೊದಲೇ ಚೆಂಡು ನೆಲಕ್ಕೆ ತಾಗಿದಂತೆ ಕಾಣುತ್ತಿತ್ತು. ಅಂತಿಮವಾಗಿ ಗುಜರಾತ್ ಈ ಪಂದ್ಯವನ್ನು 4 ವಿಕೆಟ್ಗಳಿಂದ ಗೆದ್ದಿರಬಹುದು. ಆದರೆ ಈ ನಾಟ್ಔಟ್ ವಿವಾದ ಮಾತ್ರ ಸದ್ಯಕ್ಕೆ ತಣ್ಣಗಾಗುವ ಲಕ್ಷಣ ಕಾಣುತ್ತಿಲ್ಲ. ನಿಮ್ಮ ಪ್ರಕಾರ ಅದು ಔಟ್ ಆಗಿತ್ತಾ ಅಥವಾ ಅಂಪೈರ್ ತಪ್ಪು ಮಾಡಿದ್ರಾ? ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಹೆಚ್ಚಿನ ಐಪಿಎಲ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.